ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣಾಯ ಓಜಸೆ ಬಲಾಯ ಸಹಸೆ ಮಹಾಮತ್ಸ್ಯಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂಧದ 7ನೇ ಅಧ್ಯಾಯ ಈಗ ನಡೆದಿದೆ. ಅದರಲ್ಲಿ ನಾವೀಗಾಗಲೇ 16 ಶ್ಲೋಕಗಳನ್ನು ನೋಡಿದ್ದೇವೆ. ಮುಂದೆ ವಾಮನಾವತಾರದ ಬಗ್ಗೆ ನೋಡಬೇಕಾಗಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದೆರಡು ಅವತಾರಗಳ ಬಗ್ಗೆ ಕೆಲವು ಸ್ಪಷ್ಟೀಕರಣಗಳನ್ನು ನಾವು ಪಡ್ಕೋಬೇಕಾಗಿತ್ತು. ಅದಕ್ಕಾಗಿ ನಾವು 1ನೇ ಶ್ಲೋಕ, ವರಾಹ ಅವತಾರದ ಬಗ್ಗೆ ಇರುವಂಥ 1ನೇ ಶ್ಲೋಕ, ಅದನ್ನು ನೋಡಿ ಮುಗಿಸಿದ್ವಿ ಕಳೆದ ದಿವಸ. ಮುಂದೆ ಈ ಮತ್ಸ್ಯಾವತಾರದ ಬಗ್ಗೆ 12ನೇ ಶ್ಲೋಕದಲ್ಲಿ ಬಂದಿದೆ. ಅದ್ರ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗಿದೆ. ನಾನು ಈಗ ಆರಂಭದಲ್ಲಿ ಆ ಮತ್ಸ್ಯಾವತಾರದ ಕುರಿತಾಗಿ ಒಂದು ಮಂಗಲಾಚರಣವನ್ನು ಮಾಡಿದೆ. ಅದು ಭಾಗವತದ್ದೇ ಹೌದಾದರೂ ಕೂಡ ಇಲ್ಲಿ ಬಂದದ್ದಲ್ಲ. ಮುಂದೆ 5ನೇ ಸ್ಕಂದದಲ್ಲಿ ಭಗವಂತನ ಅನೇಕ ಅವತಾರಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಅಲ್ಲಿ ಬಂದಿರುವಂಥ ವಿಚಾರ ಅದು. ಹಾಗೊಂದು ಮಂತ್ರದ ರೂಪದಲ್ಲಿರುವಂಥ ಶ್ಲೋಕ ಅದು. ಅದಕ್ಕಾಗಿ ಅದನ್ನು ಮಂಗಲಾಚರಣೆಗಾಗಿ ತಗೊಂಡಿದ್ದೆ. ಈಗ 12ನೇ ಶ್ಲೋಕದಲ್ಲಿ, ಈ ಸ್ಕಂದದ 12ನೇ ಶ್ಲೋಕದಲ್ಲಿ ನಾವು ನೋಡಿ ಮುಗಿಸಿದ್ದೀವಿ ಮಂಗಲಾಚರಣೆ. ಆದರೂ ಕೂಡ ಮತ್ಸ್ಯೋ ಯುಗಾಂತ ಸಮಯ ಅಂತ 12ನೇ ಶ್ಲೋಕ ಏನಿದೆ ಅದನ್ನು ಈಗ ನೋಡೋಣ. ಈ ಮತ್ಸ್ಯರೂಪದ ಭಗವಂತ ಚಾಕ್ಷುಷ ಮನ್ವಂತರದ ಕೊನೆಯ ಭಾಗದಲ್ಲಿ ವಯೋಸುತ ಮನುವಿಗೆ ಸಿಕ್ಕಿದ್ದ. ಅವನು ಈ ವಯೋಸುತ ಮನುವಿಗೆ ಹೇಳಿದ, ಚಾಕ್ಷುಷ ಮನ್ವಂತರದ ಪ್ರಳಯ ಕಾಲ ಈಗ ಬಂದಿದೆ, ಎಲ್ಲವೂ ನಷ್ಟವಾಗಿ ಹೋಗ್ತದೆ. ನೀನು ನಾನು ಕಳಿಸುವಂಥ ಒಂದು ದೋಣಿಯಲ್ಲಿ ಎಲ್ಲ ಮುಂದಿನ ಸೃಷ್ಟಿಗೆ ಬೇಕಾದಂಥ ಎಲ್ಲ ಬೀಜಗಳನ್ನು ತಂದು ಇಡು. ನಾನು ಅಲ್ಲಿ ಬಂದು ಆ ದೋಣಿಯನ್ನು ಎಲ್ಲ ಕಡೆ ಸಂಚಾರ ಮಾಡಿಸ್ತೇನೆ ಅಂತ ಹೇಳಿದ್ದ. ಹಾಗೆ ಭಗವಂತ ಅಲ್ಲಿಗೆ ಬಂದು ಆ ದೋಣಿಯನ್ನು ತನ್ನ ಕೊಂಬಿಗೆ ಕಟ್ಟಿಸಿಕೊಂಡು ಎಲ್ಲ ಜೀವರಿಗೂ ಆಶ್ರಯನಾಗಿ, ದೋಣಿಗೂ ಆಶ್ರಯನಾಗಿ ಆ ಸಮುದ್ರದ ನೀರಿನಲ್ಲಿ ವಿಹಾರ ಮಾಡಿದ. ಮತ್ತೆ ಅದೇ ಸಂದರ್ಭದಲ್ಲಿ ಆ ವಯೋಸುತ ಮನುವಿಗೆ ತತ್ವೋಪದೇಶ ಮಾಡಿದ ಅಂತಿಷ್ಟು ಕಥೆ ಬಂದಿದೆ. ನಾವು ಈ ಶ್ಲೋಕವನ್ನು ನೋಡಿದರೆ, 12ನೇ ಶ್ಲೋಕವನ್ನು ಗಮನಿಸಿದರೆ, ಆ ವಯೋಸುತ ಮನುವಿಗೆ ಆಶ್ರಯ ಕೊಟ್ಟದ್ದು, ತತ್ವೋಪದೇಶ ಮಾಡಿದ್ದು ಅಷ್ಟು ಮಾತ್ರ ವಿಷಯ ಬರಲಿಲ್ಲ. ಹಯಗ್ರೀವ ಎಂಬ ದೈತ್ಯ ಸೃಷ್ಟಿಯ ಆದಿಯಲ್ಲಿ ಎಲ್ಲ ವೇದಗಳನ್ನು ಅಪಹಾರ ಮಾಡಿದ್ದ, ಸಮುದ್ರದಲ್ಲಿ ಅಡಗಿಸಿಟ್ಟಿದ್ದ. ಆಗ ಹರಿ ಮತ್ಸ್ಯನಾಗಿ ಅವತಾರ ಮಾಡಿ ಅವನನ್ನು ಸಂಹರಿಸಿ ವೇದಗಳನ್ನು ನನಗೆ ಕೊಟ್ಟ ಅಂತ ಒಂದು ಕಥೆ ಬಂದಿದೆ. ಇವು ಈ 2 ಅವತಾರಗಳು ಯಾವಾಗ ಆಗಿದ್ದು ಅನ್ನೋದನ್ನು ನಾವು ನೋಡಬೇಕೀಗ. ಮತ್ತು ಇವು 2 ಅವತಾರಗಳು ಒಂದೇ ಅವತಾರಗಳು ಅನ್ನೋದನ್ನು ಕೂಡ ನೋಡಬೇಕು. ಸೃಷ್ಟಿಯ ಆದಿಯಲ್ಲಿದು ಮಹಾಪ್ರಳಯ ಮುಕ್ತಾಯ ಕಂಡಿತ್ತು. ಆವಾಗ ಸೃಷ್ಟಿ ಪ್ರಾರಂಭ ಕಾಣ್ತಾ ಇತ್ತು. ಆಗ ನನ್ನ ಮುಖದಿಂದ, ಅಂದರೆ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನನ್ನ ಮುಖದಿಂದ ಈ ವೇದಗಳು ಹೊರಗೆ ಬಂದವು. ಆಗ ಅಲ್ಲಿ ಕಾಯ್ತಾ ಇದ್ದಂಥ ಆ ಹಯಗ್ರೀವ ಎಂಬ ದೈತ್ಯ ಆ ವೇದಗಳನ್ನು ಅಪಹರಿಸಿದ ಅಂತ ಅಲ್ಲಿ ಕಾಣಿಸುವಂಥ ಕಥಾ. ಕಾಲೇನಾಗತ ನಿದ್ರಸ್ಯ ಧಾತು ಶಿಶೈಷೋ ಬಲಿ ಮುಖತೋ ನಿಸೃತಾನ್ ವೇದಾನ್ ಹಯಗ್ರೀವ ಅಂತಿಕೆ ಅಹರತ ಅಂತ ಅಲ್ಲಿ 8ನೇ ಸ್ಕಂದದಲ್ಲಿ 23ನೇ ಅಧ್ಯಾಯ ಅಲ್ಲಿ 8ನೇ ಶ್ಲೋಕ ಇದೆ. ಚತುರ್ಮುಖ ಬ್ರಹ್ಮನಿಗೆ ನಿದ್ರಾ ಕಾಲ, ರಾತ್ರಿ ಕಾಲ.
ಅವನು ಮಲಗಬೇಕು ಅಂತ ಆಲೋಚನೆ ಮಾಡಿದಾಗ ಅವನ ಮುಖದಿಂದ ವೇದಗಳು ಅಂದರೆ ವೇದಗಳ ಅಭಿಮಾನಿ ದೇವತೆಗಳು ಹೊರಗೆ ಬಂದರು. ಆಗ ಅಲ್ಲೇ ಇದ್ದಂತಹ ಹಯಗ್ರೀವ ಎಂಬ ದೈತ್ಯ ಅವುಗಳನ್ನು ಅಪಹರಿಸಿದ. ಆಗ ಸರ್ವಶಕ್ತನಾದ ಭಗವಂತ ಮತ್ಸ್ಯಾವತಾರವನ್ನು ತಾಳಿದ. ಅದು ಮಹಾಪ್ರಳಯದ ಕೊನೆ ಅಂತ ನಾನೇನು ಹೇಳಿದೆ, ಅಲ್ಲೊಂದು ಸ್ವಲ್ಪ ತಿದ್ದುಪಡಿ. ಚತುರ್ಮುಖ ಬ್ರಹ್ಮನ ಈಗಿನ ದಿನದ ಇವತ್ತಿನ ದಿನದ ಮೊದಲ ಮನ್ವಂತರ ಅಂದರೆ ಸ್ವಯಂಭವ ಮನ್ವಂತರ, ಅದರ ಆದಿಭಾಗದಲ್ಲಿ ಅದು ಚತುರ್ಮುಖ ಬ್ರಹ್ಮನ ಹಿಂದಿನ ದಿನದ ಕೊನೆ ಆಗಿತ್ತು ಮತ್ತು ಈಗಿನ ದಿನದ ಆರಂಭ ಆಗಿತ್ತು. ಆ ಪ್ರಸಂಗದಲ್ಲಿ ಹಯಗ್ರೀವಾಸುರ ಆ ವೇದಗಳನ್ನು ಅಪಹಾರ ಮಾಡಿದ. ಮುಂದೆ ಈಗಿನ ದಿನಕಲ್ಪ ಏನಿದೆ, ಚತುರ್ಮುಖ ಬ್ರಹ್ಮನ ಈಗಿನ ದಿನ, ಅದರಲ್ಲಿ 14 ಮನ್ವಂತರಗಳಿವೆಯಲ್ಲ, ಅದರಲ್ಲಿ 6ನೇ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಸತ್ಯವ್ರತ ಮಹಾರಾಜ, ಅವನೇ ವೈವಸ್ವತ ಮನು, ಅವನನ್ನು ಅನುಗ್ರಹಿಸಬೇಕೆಂಬ ಉದ್ದೇಶದಿಂದ ಅದೇ ಮತ್ಸ್ಯನೇ ವ್ಯಕ್ತನಾದ. ಕೃತಮಾಲಾ ನದಿಯ ಉಲ್ಲೇಖ ಬರುವುದು ಅಲ್ಲೇ ಆ 8ನೇ ಸ್ಕಂದದ 23ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ. ಕೃತಮಾಲಾ ನದಿಯಲ್ಲಿ ಅವನು ಜಲತರ್ಪಣ ಕೊಡ್ತಾ ಇದ್ದ. ಅವನ ಬೊಗಸೆಯಲ್ಲಿ ಆ ಒಂದು ಮೀನು ಕಂಡು ಬಂದಿತು ಅಂತ ಅದರ ತಾತ್ಪರ್ಯ. ಈ ಮತ್ಸ್ಯದ ಕುರಿತಾಗಿಯೇ ಈ ಒಂದಿಷ್ಟು ಅಂಶಗಳನ್ನು ನಾವು ನೋಡಬೇಕು. ಈಗ ವೈವಸ್ವತ ಮನ್ವಂತರ ನಡೆದಿದೆ. ಈ ವೈವಸ್ವತ ಮನ್ವಂತರದ ಅಧಿಪತಿಯಾದಂತಹ ವೈವಸ್ವತ ಮನುವಿಗೆ ಉಪದೇಶ ಮಾಡಿದಂತಹ ರೂಪ ಅದು. ಚಾಕ್ಷುಷ ಮನ್ವಂತರದ ಕಳೆದ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಆವಿರ್ಭೂತವಾದ ರೂಪ. ಮತ್ತೆ ಇದು ಈ ಹಿಂದೆ ಸ್ವಯಂಭವ ಮನ್ವಂತರದ ಆದಿಯಲ್ಲಿ ಹುಟ್ಟಿತ್ತು. ಇದನ್ನ ಅದೇ ಹಯಗ್ರೀವ ರೂಪವೇ, ಅದೇ ಮತ್ಸ್ಯ ರೂಪವೇ ಮತ್ತೀಗ ವಯೋಸ್ವ ಮನುವಿಗೂ ಅನುಗ್ರಹ ಮಾಡಿತ್ತು ಅಂತ ಕೆಲವರ ಅಭಿಪ್ರಾಯ. ಅದೊಂದು ಬೇರೆ ರೂಪ ಅಂತ ಇನ್ನು ಕೆಲವರ ಅಭಿಪ್ರಾಯ. ಅದನ್ನು ನೋಡೋಣ. ಮತ್ಸ್ಯೋಯುಗ ಅಂತ ಸಮಯ ಅಂತ ಈ ಶ್ಲೋಕ ಇದೆಯಲ್ಲ, ಅದಕ್ಕೆ ವಿಜಯಧ್ವಜರ ವ್ಯಾಖ್ಯಾನ ಗಮನಿಸಿದಾಗ ಚತುರ್ಮುಖ ಬ್ರಹ್ಮನ ಮಾತಿನ ಅರ್ಥ ಹೀಗೆ ಕಾಣಿಸ್ತದೆ. ನನ್ನ ಮುಖದಿಂದ ಹೊರಗೆ ಬಂದಂಥ ಆ ದೈತ್ಯರೇನಿದ್ದಾರೆ, ದೇವತೆಗಳು ಏನಿದ್ದಾರೆ, ವೇದಾಭಿಮಾನ ದೇವತೆಗಳು, ಅವರನ್ನ ಈ ಹಯಗ್ರೀವಾಸುರ ಅಪಹಾರ ಮಾಡಿದ್ದ. ಆವಾಗ ಮತ್ಸ್ಯ ರೂಪದಿಂದ ಅವತಾರ ಮಾಡಿ ಭಗವಂತ ತಮ್ಮ ಹತ್ವ ದೈತ್ಯನನ್ನು ಕೊಂದು ತಾನ್ ಸಮಾದಾಯ ಸ್ಥಿತ ಅದನ್ನು ತಂದು ಕೊಟ್ಟಿದ್ದ. ಚತುರ್ಮುಖ ಬ್ರಹ್ಮನಿಗೆ ಮರಳಿ ತಂದು ಕೊಟ್ಟಿದ್ದ. ಅವನೇ ಪುನಃ ಯುಗಾಂತ ಸಮಯೇ ಮನ್ವಂತರ ಪ್ರಳಯೇ ಸಪ್ತರ್ಷಿಭಿ ಸ್ತುವತಾ ವೈವಸ್ವತ ಮನುನಾ ಉಪಲಬ್ಧ ದೃಷ್ಟ. ಅದೇ ಮತ್ಸ್ಯವೇ ಈ ಚಾಕ್ಷುಷ ಮನ್ವಂತರದ ಕೊನೆಯ ಭಾಗದಲ್ಲಿ ಈ ವೈವಸ್ವತ ಮನು ಆ ಭಗವಂತನ ಸ್ತೋತ್ರ ಮಾಡಿದಾಗ ಅವನಿಗೆ ಪ್ರತ್ಯಕ್ಷನಾದ, ಮತ್ತೆ ಅವನಿಗೆ ಅನುಗ್ರಹವನ್ನು ಕೂಡ ಮಾಡಿದ. ಯಾದವಾರ್ಯರ ದೃಷ್ಟಿಯಲ್ಲಿ ಮತ್ಸ್ಯಾವತಾರ ದ್ವಯ ಕಾರ್ಯ ಮಾತ್ರ ಕಥ್ಯತೆ ಅಂತ. ಮತ್ಸ್ಯಾವತಾರಗಳು ಎರಡಿವೆ, ಅವುಗಳು ಎರಡರದ್ದು ಕರ್ಮವನ್ನು ಕೂಡ, ಅದರ ಎರಡರದ್ದು ಲೀಲೆಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಹಯಗ್ರೀವಾಸುರನನ್ನ ಕೊಂದದ್ದು, ಅದನ್ನ ಆ ವೇದಗಳನ್ನೆಲ್ಲ ಭಗವಂತನಿಗೆ ಕೊಟ್ಟದ್ದು, ಸಮುದ್ರ ಜಲದಲ್ಲಿ ವಿಹಾರ ಮಾಡಿದ್ದು, ಇದು ಆದ್ಯ ಮತ್ಸ್ಯಾವತಾರದ ಕೃತ್ಯ. ಚಾಕ್ಷುಷ ಮನ್ವಂತರದ ಸಮಾಪ್ತಿಯ ಸಂದರ್ಭದಲ್ಲಿ ವೈವಸ್ವತ ಮನುವಿಗೆ ಅನುಗ್ರಹಿಸಿ ಅವನಿಗೆ ಉಪದೇಶ ಮಾಡಿದ ಮತ್ತು ಆ ಎಲ್ಲ ಬೀಜಗಳಿಂದ, ಮುಂದಿನ ಸೃಷ್ಟಿಗೆ ಬೇಕಾದ ಎಲ್ಲ ಬೀಜಗಳಿಂದ ತುಂಬಿದ ನೌಕೆಯನ್ನು ತನ್ನ ಕೊಂಬಿಗೆ ಕಟ್ಟಿಸಿಕೊಂಡು ಎಲ್ಲ ಕಡೆ ಸಂಚಾರ ಮಾಡಿದ್ದೇನಿದೆ, ಇದು ದ್ವಿತೀಯ ಮತ್ಸ್ಯಾವತಾರದ ಕರ್ಮ. ಅಂತೂ ಮತ್ಸ್ಯಾವತಾರ ಹೀಗೆ 2 ಬಾರಿ ಅಂತ ಯಾದವಾರ್ಯರು
ಅಭಿಪ್ರಾಯಪಡ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಕೂಡ 3ನೇ ಅಧ್ಯಾಯದಲ್ಲಿ ಈ ವಿಷಯ ಬಂದಿದೆ. ಅನೇಕ ಅವತಾರಗಳ ಬಗ್ಗೆ ಅಲ್ಲಿ ನೋಡಿದ್ದಾರೆ, ವರ್ಣನೆ ಮಾಡಿದ್ದಾರೆ. ನಾವು ಕೂಡ ಈ ವರಾಹರ ಕಥೆಯನ್ನು ನೋಡುವಾಗ ಆ 3ನೇ ಅಧ್ಯಾಯವನ್ನು ನೋಡಿದ್ದೆವು. ಅಥೋ ವಿಧಾತುರು ಮುಖತೋ ವಿನಿಸ್ತೃತಾನ್ ವೇದಾನ್ ಹಯಾಸ್ಯೋ ಜಗೃಹೇ ಸುರೇಂದ್ರ ನಿಹತ್ಯತಂ ಮತ್ಸ್ಯವಪುರ್ಜುಗೋಪ ಮನುಂ ಮುನೀಂಸ್ತಾಂಶ್ಚ ದದೌ ವಿಧಾತು ಅಂತ 3ನೇ ಅಧ್ಯಾಯದ 40ನೇ ಶ್ಲೋಕ. ಬ್ರಹ್ಮದೇವರ ಮುಖದಿಂದ ಹೊರಗೆ ಬಂದಂತಹ ವೇದಗಳನ್ನು ಹಯಗ್ರೀವ ಎಂಬ ಅಸುರ ಅಪಹಾರ ಮಾಡಿದ. ಮತ್ಸ್ಯ ರೂಪದಲ್ಲಿ ಆತನನ್ನು ಕೊಂದು ವಯೋಸುತ ಮನುವನ್ನು ಸಪ್ತರ್ಷಿಗಳನ್ನು ಆ ಮನ್ವಂತರ ಪ್ರಳಯ ಕಾಲದಲ್ಲಿ ರಕ್ಷಿಸಿದ. ಆ ವೇದಗಳನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟ. ಮನ್ವಂತರ ಪ್ರಳಯೇ ಮತ್ಸ್ಯರೂಪ ವಿದ್ಯಾಂ ಅದಾನ್ ಮನವೇ ದೇವದೇವ ಅಂತಿದ್ದು 41ನೇ ಶ್ಲೋಕ. ಮನ್ವಂತರ ಪ್ರಳಯ ಕಾಲದಲ್ಲಿ, ಚಾಕ್ಷುಷ ಮನ್ವಂತರ ಪ್ರಳಯ ಕಾಲದಲ್ಲಿ ಜ್ಞಾನಾನಂದಮಯನಾದಂತಹ ದೇವ ಮತ್ತೆ ಮತ್ಸ್ಯನಾಗಿ ಆ ವೈವಸ್ವತ ಮನುವಿಗೆ ಭಗವಂತನ ಸ್ವರೂಪವನ್ನು ತಿಳಿಸುವ ಮತ್ಸ್ಯ ಪುರಾಣವನ್ನು ಉಪದೇಶ ಮಾಡಿದ. ಇದು 2ನೇ ಬಾರಿ ಮತ್ಸ್ಯಾವತಾರ ಅಂತ ಅಲ್ಲಿ ಪುರಾಣಿಕಾಚಾರ್ಯರೇ ಅನುವಾದ ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯ ಮಾಡುವಾಗ ತಾತ್ಪರ್ಯ ನಿರ್ಣಯದ ಕನ್ನಡದ ಅನುವಾದದಲ್ಲಿ 2ನೇ ಬಾರಿ ಮತ್ಸ್ಯಾವತಾರ ಅಂತ ಹೇಳಿದ್ದಾರೆ ಅವರು. ಆದರೆ ಸುಲಲಿತ ಭಾಗವತದ ಅನುವಾದ ಕಾಲದಲ್ಲಿ 8ನೇ ಅಧ್ಯಾಯದ 23ನೇ ಶ್ಲೋಕದ 10 ಮತ್ತು 11ನೇ ಶ್ಲೋಕಗಳ ಅನುವಾದ ಪ್ರಸಂಗದಲ್ಲಿ ಹೀಗಿದೆ: ಹಯಗ್ರೀವಾಸುರ ವೇದಾಪಹಾರ ಮಾಡಿದಾಗ ಭಗವಂತ ಮತ್ಸ್ಯಾವತಾರ ತಾಳಿದ. ಬಳಿಕ ಈ ಚಾಕ್ಷುಷ ಮನ್ವಂತರ ಕಾಲದಲ್ಲಿ ಸತ್ಯವ್ರತ ಮಹಾರಾಜನನ್ನು ಅನುಗ್ರಹಿಸಲಿಕ್ಕೆ ಅಂತ ಅದೇ ಮತ್ಸ್ಯನೇ ಮತ್ತೆ ವ್ಯಕ್ತನಾದ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗೆ ಪುರಾಣಿಕಾಚಾರ್ಯದು ಅಲ್ಲೊಂದು ಉಲ್ಲೇಖ, ಇಲ್ಲಿ ಬೇರೆನೇ ಒಂದು ಉಲ್ಲೇಖ ಕಾಣಿಸ್ತದೆ. ಇದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಗೋವಿಂದಾಚಾರ್ಯರು ಕೂಡ ಅದು ಒಂದೇ ಮತ್ಸ್ಯಾವತಾರ, ಸ್ವಯಂಭೂ ಮನ್ವಂತರದ ಆದಿ ಭಾಗದಲ್ಲಿ ಅವತರಿಸಿದ್ದು ಈಗ ಮತ್ತೆ ವ್ಯಕ್ತ ಆಗ್ತದೆ ಅಂತ ಅಭಿಪ್ರಾಯ ಪಡ್ತಾರೆ. ಕೇಚಿತ್ತು ಮತ್ಸ್ಯಾವತಾರೋಪಿ ದ್ವಿಹಿ ಆಸೀತಿ ವದಂತಿ. ಕೆಲವರು ಮತ್ಸ್ಯಾವತಾರವು ಕೂಡ 2 ಬಾರಿ ಆಗಿದೆ ಅಂತ ಹೇಳ್ತಾರೆ ಅಂತ ಇನ್ನೊಂದು ಅಭಿಪ್ರಾಯವನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡುವುದು ಸ್ವಲ್ಪ ಕಷ್ಟದ ವಿಚಾರವೇ. ಈ ಅವತಾರ 2 ಬಾರಿ ಆಗುವುದು ಅಂದ್ರೆ ಏನು, ಒಂದೇ ಬಾರಿ ಆಗುವುದು ಅಂದ್ರೆ ಏನು, ಅವತಾರ ಅಂದ್ರೇನು, ಇಷ್ಟೆಲ್ಲ ನಾವು ಸ್ವಲ್ಪ ಆಳವಾಗಿ ವಿಚಾರ ಮಾಡಬೇಕಾಗ್ತದೆ. ಭಗವಂತನ ಎಲ್ಲ ರೂಪಗಳು ಕೂಡ ರಾಮ, ಕೃಷ್ಣ, ಮಹಿದಾಸ, ಐತರೇಯ, ಮತ್ಸ್ಯ, ಕೂರ್ಮ, ಹೀಗೆ ಎಲ್ಲ ಅವತಾರಗಳು, ಎಲ್ಲ ರೂಪಗಳು ಕೂಡ ಯಾವ ಕಾಲಕ್ಕೂ ಇದ್ದೇ ಇರ್ತವೆ. ಹೊಸದಾಗಿ ಈ ಹಿಂದೆ ಇಲ್ಲದೇ ಇದ್ದದ್ದು ಹುಟ್ಟುವುದು ಅಂತ ಅನ್ನೋದಿಲ್ಲ. ಅದು ಯಾರಿಗೂ ವ್ಯಕ್ತ ಆಗಿರುವುದಿಲ್ಲ, ಈಗ ವ್ಯಕ್ತ ಆಗ್ತದಷ್ಟೆ. ಕೃಷ್ಣ ರೂಪದ ಭಗವಂತ ಹಿಂದೆಯೂ ಇದ್ದ, ದೇವಕಿ ಪುತ್ರನಾಗಿ ಈಗ ಅವನು ವ್ಯಕ್ತನಾದ ಅಷ್ಟೆ. ಆದರೆ ಈ ಹೀಗೆಲ್ಲ ಆದರೆ ಅವನು ಅವತಾರ ಅಂತ ಅನ್ನುವುದು ಹೇಗೆ? ಕೃಷ್ಣನಾಗಿಯೂ ಯಾವತ್ತೂ ಇದ್ದಾನೆ, ನರಸಿಂಹನಾಗಿಯೂ ಯಾವತ್ತೂ ಇದ್ದಾನೆ, ಕಲ್ಕಿಯಾಗಲೂ ಈಗಾಗಲೇ ಇದ್ದೇ ಇದ್ದಾನೆ, ಅವನ ರೂಪ ಅವನಿಗೆ ಇದ್ದೇ ಇದೆ ಅಂದಮೇಲೆ ಅದು ಅವತಾರ ಅಂದ್ರೆ ಹೇಗೆ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಭಾಗವತದ ತಾತ್ಪರ್ಯದಲ್ಲಿ 1ನೇ ಸ್ಕಂದದಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ. ಜಗರ್ಹೇ ಪೌರುಷಂ ರೂಪಂ, ಅವತಾರವನ್ನು ಸ್ವೀಕಾರ ಮಾಡುವುದು ಅಂದರೆ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ ಅಂತ ಅಲ್ಲಿದೆ. ಅದು ಆ ಮಾರ್ಗದರ್ಶಿ ಸೂತ್ರ ಎಲ್ಲದಕ್ಕೂ ಕೂಡ ಹೊಂದುತ್ತದೆ. ಹಾಗೆ ಅವತಾರವನ್ನು ಸ್ವೀಕಾರ ಮಾಡುವುದು ಅಂದರೆ ಈಗಾಗಲೇ ಇದ್ದದ್ದನ್ನೇ ಸ್ವೀಕಾರ ಮಾಡುವುದು ಅಂತ ಅರ್ಥ. ನಾವು ಕೈ ಮುಂದೆ ಚಾಚಿರ್ತೇವೆ, ಅದನ್ನು ಮತ್ತೆ ಹಿಂದೆ ತೆಗೆದುಕೊಳ್ಳುವುದು. ಇಲ್ಲಿ ಹೊಸದಾಗಿ ಮತ್ತೊಂದೇನೋ ಹುಟ್ಟುವುದಲ್ಲ. ಮಡಚಿದ್ದ ಕೈಯನ್ನು ಮುಂಚಾಚಿದೆವು, ಮುಂಚಾಚಿದ ಕೈಯನ್ನು ಮತ್ತೆ ಮಡಚಿದೆವು, ಅದೆಷ್ಟು ಸಹಜವ. ಮತ್ತು ಇದ್ದ ಕೈಯನ್ನೇ ಬೇರೆ ಬೇರೆ ರೂಪದಲ್ಲಿ ನಾವು ಉದ್ದವಾಗಿಡ್ತೇವೆ ಅಥವಾ ಅಡ್ಡವಾಗಿಡ್ತೇವೆ ಅಥವಾ ಮಡಚುತ್ತೇವೆ ಅಷ್ಟೆ. ಹಾಗೆ ಭಗವಂತನಿಗೂ ಕೂಡ ಇದೆಲ್ಲ ತುಂಬ ಸಹಜ. ಕೈಕಾಲುಗಳ ಚಲನೆ ಅಷ್ಟೇ, ಹುಬ್ಬುಗಳ ಚಲನೆ ಅಷ್ಟೇ ಸುಲಭ ಅವನಿಗೆ ಅವತಾರಗಳನ್ನು ಸ್ವೀಕಾರ ಮಾಡುವುದು ಕೂಡ. ಆದ್ದರಿಂದ ರಾಮಕೃಷ್ಣ ಮೊದಲಾದ ರೂಪಗಳು ಅನಾದಿ ಕಾಲದಿಂದಲೂ ಇದ್ದೇವೆ.
ಆ ರೂಪಗಳು ಅಯೋಧ್ಯೆಯಲ್ಲಿ ಮತ್ತು ಮಥುರೆಯಲ್ಲಿ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಜನರಿಗೆ ಕಾಣಿಸಿಕೊಂಡವು. ಮತ್ತು ಆ ಜನರಿಗೆ ಕಾಣಿಸಿಕೊಳ್ತಾ ಕೆಲವು ಕಾಲ ಮುಂದುವರೆದವು. 100 ವರ್ಷ, 1000 ವರ್ಷ ಇತ್ಯಾದಿ ರೂಪದಲ್ಲಿ ಅವು ಮುಂದುವರೆದವು. ಅದಾದಮೇಲೆ ಅವು ಮತ್ತೆ ಯಾರಿಗೂ ಭೂಲೋಕದ ಜನರಿಗೆ ಯಾರಿಗೂ, ಅವನ ಸುತ್ತಮುತ್ತಲಿನ ಜನರಿಗೆ ಯಾರಿಗೂ ಕೂಡ ಕಾಣದಂತೆ ಅವು ಮೂಲ ರೂಪದಲ್ಲಿ ಲೀನ ಆದವು. ಮೂಲ ರೂಪದಲ್ಲಿ ಲೀನ ಆಗುವುದಂದ್ರೆ ಇಲ್ಲವಾಗುವುದಲ್ಲ, ಅಲ್ಲ, ಮೂಲ ರೂಪದಲ್ಲಿ ಅವು ಇದ್ದೇ ಇರ್ತವೆ. ಯಾರಾದರೂ ಅದೇ ರೂಪದಿಂದ ಭಗವಂತನ ನೋಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವು ಮತ್ತೆ ಕಾಣ್ತವೆ ಕೂಡ. ಆದರೆ ಕೃಷ್ಣನಾಗಿ ದ್ವಾರಕ, ಮಥುರೆ, ಹಸ್ತಿನಾವತಿ ಅಲ್ಲೆಲ್ಲ ಹೇಗೆ ಓಡಾಡಿದ ಹಾಗೆ ಓಡಾಡಿಕೊಂಡು ಅದು ಇರುವುದಿಲ್ಲ ಅಷ್ಟೆ. ಹಾಗೆ ರಾಮನಾಗಿ ಅಯೋಧ್ಯೆ, ದಂಡಕಾರಣ್ಯ, ಲಂಕೆ, ಮತ್ತೆ ಅಯೋಧ್ಯೆ ಹೀಗೆಲ್ಲ ಸಂಚಾರ ಮಾಡಿದ್ನಲ್ಲ, ಹಾಗೆ ಅದು ಮಾಡಿಕೊಂಡು ರಾಮಾವತಾರ ಇರುವುದಿಲ್ಲ, ಮೂಲ ರೂಪದಲ್ಲಿ ಇರ್ತದೆ. ಇದನ್ನೇ ಅವತಾರ ಅಂತನ್ನೋದು. ಈ ಕೂರ್ಮ ರೂಪ 2 ಬಾರಿ ಆಗಿದೆ ಅಂತ, ಕೂರ್ಮಾವತಾರ 2 ಬಾರಿ ಆಗಿದೆ ಅಂತ ಅಭಿಪ್ರಾಯ ಪಡ್ತಾರೆ. ಒಂದು ರೈವತ ಮನ್ವಂತರದ ಪ್ರಸಂಗದಲ್ಲಿ, ಇನ್ನೊಂದು ವಯೋವಸ್ತು ಮನ್ವಂತರದ ಪ್ರಸಂಗದಲ್ಲಿ. ಸಮುದ್ರ ಮಥನ 2 ಬಾರಿ ಆಗಿದೆ, ಆವಾಗ ಕೂರ್ಮಾವತಾರವು ಕೂಡ 2 ಬಾರಿ ಆಗಿದೆ ಅಂತ. ವರಾಹ ಅವತಾರ ಸ್ವಯಂಭೂ ಮನ್ವಂತರದ ಆದಿಭಾಗದಲ್ಲೊಮ್ಮೆ, ಮುಂದೆ ವಯೋವಸ್ತು ಮನ್ವಂತರದ ಆದಿಭಾಗದಲ್ಲಿ ಇನ್ನೊಮ್ಮೆ. ಆದರೆ ಅದು ಕೂಡ ಒಂದೇ ವರಾಹ. ನಾವು ಅದನ್ನ ಈ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ಸ್ವಯಂಭೂ ಮನ್ವಂತರದಲ್ಲಿ ಯಾವುದು ಒಂದು ಕಾಣಿಸಿಕೊಂಡಿತ್ತು ಅದೇ ಈಗ ಮತ್ತೆ ವ್ಯಕ್ತ ಆಯಿತಷ್ಟೆ. ಸ್ವಯಂಭೂ ಮನ್ವಂತರದಲ್ಲಿ ಹುಟ್ಟಿದ ಆ ವರಾಹ ರೂಪ ಮೂಲ ರೂಪದಲ್ಲಿ ಹೋಗಿ ಸೇರಿಕೊಂಡಿರಲಿಲ್ಲ. ಮೂಲ ರೂಪದಲ್ಲಿ ಹೋಗಿ ಸೇರಿಕೊಂಡು ಬಿಡುವುದು ಅಂದರೆ ಅವತಾರ ಪರಿಸಮಾಪ್ತ ಆಗುವುದು. ಇಲ್ಲಿಗ ಮತ್ಸ್ಯ ರೂಪ ಇದೆಯಲ್ಲ, ಅದು ಒಂದೇ ಅಂತ ವಿಜಯಧ್ವಜರು ಮತ್ತು ಗೋವಿಂದಾಚಾರ್ಯರು ಅಭಿಪ್ರಾಯ ಪಟ್ಟಿದ್ದಾರಲ್ಲ, ಒಂದೇ ಅನ್ನುವ ದೃಷ್ಟಿ ಈ ಆಧಾರದ ಮೇಲೆ. ಆ ಹಯಗ್ರೀವಾಸುರನನ್ನು ಕೊಂದು ವೇದಗಳನ್ನು ಭಗವಂತನಿಗೆ, ಚಿತ್ರಮುಖ ಬ್ರಹ್ಮನಿಗೆ ಕೊಟ್ಟ ಮೇಲೆ ಆ ಮತ್ಸ್ಯ ರೂಪ ಹೋಗಿ ಮೂಲ ರೂಪದಲ್ಲಿ ಸೇರಿಕೊಳ್ಳಲಿಲ್ಲ. ಅದು ಮತ್ತೆ ಯಾವುದೋ ಒಂದು ಕಾರ್ಯಕ್ಕಾಗಿ ಕಾದಿತ್ತು. ಅದೀಗ ವಯೋಸುತ ಮನುವಿಗೆ ಇಂಥ ಅನುಗ್ರಹ ಮಾಡಿತ್ತು. ಹಾಗೆಯೇ ನಮಗೆ ಗೊತ್ತಿರುವಂಥ ಇನ್ನೊಂದು ಪ್ರಸಿದ್ಧ ಅವತಾರ ಅಂದರೆ ಇತ್ತೀಚಿಂದು ಕೃಷ್ಣ ಮತ್ತು ವೇದವ್ಯಾಸ ಅವತಾರಗಳು. ಕೃಷ್ಣನ ಅವತಾರ ಪರಿಸಮಾಪ್ತ ಆಗಿದೆ, ಅದು ಮೂಲ ರೂಪದಲ್ಲಿ ಲೀನ ಆಗಿದೆ. ಈ ಭೂಲೋಕದಲ್ಲಿ ಆ ಕೃಷ್ಣನ ಒಂದು ರೂಪ ಈಗೆಲ್ಲೂ ಇಲ್ಲ. ಆದರೆ ವ್ಯಾಸ ಅದು ಚಿರಂಜೀವಿ ರೂಪ, ಚಿರಂಜೀವಿ ಅಂತ ಹೇಳೋದು ಅದಕ್ಕಾಗಿ. ಇನ್ನೂ ಕೆಲವು ಕಾಲಗಳ ಕಾರ್ಯಕ್ಕಾಗಿ ಅವನು ಕಾದಿರ್ತಾನೆ ಭಗವಂತ. ಆದ್ದರಿಂದ ವ್ಯಾಸನನ್ನು ಕೂಡ ಚಿರಂಜೀವಿ ಅಂತ ಹೇಳೋದು. ಅಂತೂ ವ್ಯಾಸಾವತಾರ ಆ ಮೂಲ ರೂಪದಲ್ಲಿ ಲೀನವಾಗಲಿಲ್ಲ, ಇನ್ನು ಏನೋ ಒಂದು ಉದ್ದೇಶಕ್ಕಾಗಿ ಕಾದಿದೆ. ಹೀಗೆ ಮತ್ಸ್ಯ ರೂಪ ಅನ್ನುವುದು ಒಂದೇ ಅಂತ ವಿಜಯಧ್ವಜರ ಮತ್ತು ಗೋವಿಂದಾಚಾರ್ಯರ ಅಭಿಪ್ರಾಯಗಳನ್ನೆಲ್ಲ ಆಲಿಸಿದಾಗ ನಮಗೆ ಕೇಳಿ ಬರ್ತದೆ. ಆದರೆ ಯಾದವಾರರು ಹೇಳುವಂತೆ ಅದು 2 ಮತ್ಸ್ಯಾವತಾರಗಳು. ಅವತಾರಗಳು 2 ಬೇರೆ ಬೇರೆನೆ, ಮತ್ತೆ ಅದರ ಕಾರ್ಯವೂ ಕೂಡ 2 ಬೇರೆ ಬೇರೆನೆ. ಮೊದಲನೇದ್ದು ಹಯಗ್ರೀವಾಸುರನನ್ನು ಕೊಂದು ವೇದಗಳನ್ನು ಚತುರ್ಮುಖನಿಗೆ ಕೊಟ್ಟದ್ದು, 2ನೇದು ಸತ್ಯವ್ರತ ಮನುವನ್ನು ಕಾಪಾಡಿದ್ದು. ಇಷ್ಟು ವಿಷಯ ಇದೆ. ಇದನ್ನು ತೀರ್ಮಾನಿಸುವುದು ಕಷ್ಟ. ಮತ್ಸ್ಯಾವತಾರ ಒಂದೇ ಬಾರಿ ಆಗಿತ್ತೋ 2 ಬಾರಿ ಆಗಿತ್ತೋ ಅನ್ನೋದನ್ನು ತೀರ್ಮಾನಿಸುವುದು ಕಷ್ಟ. ಅದರಲ್ಲೂ ನಮ್ಮಂಥವ್ರು ತೀರ್ಮಾನ ಮಾಡುವುದು ಮತ್ತೂ ಕಷ್ಟವೇ. ಅಂತೂ ಈ ವೇದಗಳನ್ನು ಉದ್ಧಾರ ಮಾಡಿದ ಅಂತಿದೆಯಲ್ಲ, ಹಾಗೆ ವೇದಗಳನ್ನು ಕದ್ದ ಹಯಗ್ರೀವ ಅಂತ ಬರ್ತದಲ್ಲ, ಆ ವೇದಗಳನ್ನು ಕದಿಯುವುದು ಅಂದ್ರೆ ಏನು? ಪುಸ್ತಕಗಳನ್ನು ಕದಿಯುವುದಲ್ಲ ಖಂಡಿತವಾಗಿಯೂ. ಆ ಪುಸ್ತಕಗಳನ್ನು ಚತುರ್ಮುಖ ಬ್ರಹ್ಮ ತನ್ನ ಬಾಯಲ್ಲಿ ಇಟ್ಕೊಂಡಿರಲಿಲ್ಲ ಕೂಡ. ಇನ್ನು ಆ ವೇದಗಳ ಜ್ಞಾನವನ್ನು ಕದಿಯುವುದು ಅಂತ ಅರ್ಥವೋ ಹೇಗೆ? ವೇದಗಳ ಜ್ಞಾನವನ್ನೆಲ್ಲ ಅವರು ಅಪಹಾರ ಮಾಡಿಬಿಟ್ಟು ದೈತ್ಯರು ಅಂತ ಅರ್ಥವೋ? ಅಂದರೆ ಅದ್ಯಾವುದು ಎಲ್ಲ ಕಡೆ ಹೀಗೆಲ್ಲ ವ್ಯಾಖ್ಯಾನಕಾರರು ಬರೀತಾರೆ. ಅದ್ಯಾವುದೂ ಅಲ್ಲ. ವೇದಾಭಿಮಾನಿ ದೇವತೆಗಳು ಚತುರ್ಮುಖ ಬ್ರಹ್ಮನ ವಶರಾಗಿರ್ತಾರೆ. ಆ ಚತುರ್ಮುಖ ಬ್ರಹ್ಮನ ಅಧೀನರಾಗಿದ್ದು ವೇದಗಳನ್ನು ಮುಂದೆ ಪಾಠ ಹೇಳುವವರಿಗೆ ಮತ್ತು ಪಾಠ ಕೇಳುವವರಿಗೆ ಅವರೆಲ್ಲರಿಗೂ ಇವರು ಅನುಗ್ರಹ ಮಾಡ್ತಿರ್ತಾರೆ. ವೇದ ಪರಂಪರೆಯ ರಕ್ಷಣೆಗೆ ಈ ವೇದಾಭಿಮಾನಿ ದೇವತೆಗಳ
ಒಂದು ಅಗತ್ಯ ಇರ್ತದೆ. ವಸ್ತುತಃ ಈ ಕೆಲವು ವೇದಾಭಿಮಾನಿ ದೇವತೆಗಳು ಇಲ್ಲದೇನೂ ಚತುರ್ಮುಖ, ಸರಸ್ವತಿ, ಪ್ರಾಣ, ಭಾರತಿ ಹೀಗೆ ದೊಡ್ಡ ದೇವತೆಗಳ ಅನುಗ್ರಹದಿಂದ ಅದು ನಡೆದು ಬಿಡಬಹುದು. ಮತ್ತು ಅಷ್ಟು ದೊಡ್ಡ ದೊಡ್ಡ ದೇವತೆಗಳನ್ನು ಅಪಹಾರ ಮಾಡಲಿಕ್ಕೆ ಈ ಹಯಗ್ರೀವನಂಥವನಿಗೆ ಶಕ್ತಿ ಸಾಲುವುದಿಲ್ಲ ಕೂಡ. ಸರ್ವವೇದ ಪ್ರತಿಪಾದ್ಯ, ಸರ್ವವೇದ ಪ್ರವರ್ತಕ ಭಗವಂತ. ಅವನ ನಂತರ ಬರುವ ಲಕ್ಷ್ಮೀದೇವಿಗೆ ಆ ಭಗವಂತನ ಅನುಗ್ರಹ ಹೊಂದಿದ್ರೆ ಸಾಕು ಈ ಶಾಸ್ತ್ರಗಳ ಜ್ಞಾನಕ್ಕೆ. ಅದರ ನಂತರ ಬರುವ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಿಗೆ ಲಕ್ಷ್ಮೀದೇವಿಯ ಅನುಗ್ರಹವೂ ಬೇಕು, ಹಾಗೆ ಪರಮಾತ್ಮನ ಅನುಗ್ರಹವೂ ಬೇಕು. ಮತ್ತು ಕೆಳಗೆ ಯಾರು ದೇವತೆಗಳಿದ್ದಾರೆ ಅವರಿಗೆ ತಮ್ಮ ಎಲ್ಲ ಮೇಲಿನ ದೇವತೆಗಳ ಅನುಗ್ರಹವೂ ಬೇಕಾಗ್ತದೆ. ನಮ್ಮಂಥ ತೀರಾ ಕೆಳಗಿರುವ ಸಾಧಕರೇನಿದ್ದೇವೆ, ನಮಗೆ ವೇದಗಳ ಅಧ್ಯಾಪನ, ಅಧ್ಯಯನ ಇತ್ಯಾದಿ ಎಲ್ಲ ಕಾರ್ಯಗಳಿಗೆ ನಮ್ಮ ಮೇಲಿರುವಂಥ ಗುರುಗಳು, ಹಾಗೆ ಜ್ಞಾನಿಗಳು, ದೇವತೆಗಳು ಬೇಕು, ಋಷಿಗಳು ಬೇಕು, ಪಿತೃಗಳು ಬೇಕು, ಚಕ್ರವರ್ತಿಗಳು ಬೇಕು, ಹೀಗೆಲ್ಲರೂ ಕೂಡ ನಮ್ಗೆ ಬೇಕು. ಇವರೆಲ್ಲ ನೆರವಿಲ್ಲದೇನೆ ನಮಗೆ ಆ ಶಾಸ್ತ್ರ ಮಾರ್ಗದ ಸಂರಕ್ಷಣೆ, ಅದರ ಅಧ್ಯಯನ, ಅಧ್ಯಾಪನ ಇತ್ಯಾದಿ ಸಾಧ್ಯ ಆಗೋದಿಲ್ಲ. ಈ ಹಯಗ್ರೀವಾಸುರ ಕದ್ದದ್ದೇನಿದೆ ಅದು ಕೆಳಗಿರುವಂಥವ್ರನ್ನ, ಯಾರನ್ನ ಅವನು ನಿರ್ದಿಷ್ಟವಾಗಿ ಅಪಹಾರ ಮಾಡಿದ ಅಂತ ಅಲ್ಲಿ ಕಾಣಿಸೋದಿಲ್ಲ. ಆದರೂ ತಾಮ್ರಪರ್ಣಿ ವ್ಯಾಖ್ಯಾನ ಇತ್ಯಾದಿಗಳಿಗೆ ಅನುಸಾರವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಪುರಾಣಿಕಾಚಾರ್ಯ ಅನುವಾದ ಮಾಡಿದ್ದಾರೆ. ಲಕ್ಷ್ಮಿ, ಬ್ರಹ್ಮವಾಯು ಮೊದಲಾದ ಉತ್ತಮ ದೇವತೆಗಳ ಹೊರತು ಅವ್ರಿಗಿಂತ ಕೆಳಗಿನವರನ್ನ ಅಪಹರಿಸಿದ ಅಂತ. ಒಂದು ಗರುಡಶೇಷ ರುದ್ರಾದಿಗಳು, ಅವರವರ ಪತ್ನಿಯರು ಇತ್ಯಾದಿಗಳು ಬರ್ತಾರೆ. ಅವರನ್ನು ಅಪಹರಿಸಿದ್ನ? ಪ್ರಾಯ ಅವರನ್ನು ಅಪಹರಿಸಲಿಕ್ಕೆ ಆಗಿರ್ಲಿಕ್ಕಿಲ್ಲ, ಅವ್ರಿಗಿಂತ ಕೆಳಗಿರುವವರನ್ನ ಅಪಹರಿಸಿರ್ತಾನೆ. ಇರಲಿ, ಅದು ನಾವು ಹೆಸರು ಹಿಡಿದು ಯಾರನ್ನ ಅಪಹರಿಸಿದ ಅಂತ ಎಲ್ಲೂ ಬಂದಿಲ್ಲ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡುವುದರಲ್ಲಿ ಅರ್ಥ ಇಲ್ಲ. ಮತ್ತು ಅಪಹಾರ ಮಾಡುವುದು ಅಂದರೆ ಅವನು ಹೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡು ಅವ್ರನ್ನ ಬಂದಿಖಾನೆಯಲ್ಲಿ ಕೂಡಿ ಹಾಕುವುದು ಅಂತ ಅರ್ಥ ಅಲ್ಲ. ವೇದಗಳ ಪ್ರವೃತ್ತಿ, ಶಾಸ್ತ್ರ ಮಾರ್ಗದ ಸಂರಕ್ಷಣೆ, ಅದರಲ್ಲಿ ಈ ಕೆಳಗಿನ ದೇವತೆಗಳು ಏನು ನೆರವು ಕೊಡ್ತಾರೆ ಈ ಜಗತ್ತಿಗೆ, ಆ ನೆರವನ್ನು ಅವನು ಪ್ರತಿಬದ್ಧವನ್ನಾಗಿ ಮಾಡ್ತಾನಷ್ಟೆ. ವಸ್ತುತಃ ಈ ಕೆಳಗಿನ ದೇವತೆಗಳ ನೆರವಿಲ್ಲದೇನೂ ಕೂಡ ವೇದ ಪ್ರವೃತ್ತಿ ಸಾಧ್ಯ, ಪುರಾಣಿಕಾಚಾರ್ಯರು ಬರೀತಾರೆ. ಆದರೂ ಅವರಿಂದ ಪ್ರವೃತ್ತಿ ಮಾಡಿಸುವ ಸಂಕಲ್ಪ ಹೊತ್ತಿದ್ದಾನೆ ಭಗವಂತ. ಅದು ಯಾಕೆ ಅಂದರೆ ಅಲ್ಲಿ ಬಂದಿಲ್ಲ ಅದು. ಅದನ್ನು ನಾವು ಅದನ್ನು ಸ್ವಲ್ಪ ವಿಸ್ತರಿಸಿ ತಿಳ್ಕೋಬೇಕಷ್ಟೆ. ನಮ್ಮಂಥವ್ರಿಗೆ, ತೀರಾ ಕೆಳಗಿರುವಂಥವ್ರಿಗೂ ಕೂಡ ಶಾಸ್ತ್ರ ಮಾರ್ಗದ ಸಂರಕ್ಷಣೆಯನ್ನು ಮಾಡಿಸಿ, ನಮ್ಮನ್ನು ಅಧ್ಯಯನ ಅಧ್ಯಾಪನಗಳಲ್ಲಿ ತೊಡಗಿಸಿ ಮುಂದೆ ಅವರು ತಮ್ಮ ಸಾಧನೆ ಮಾಡ್ಕೋಬೇಕು. ಮೇಲಿನವರ ಸಾಧನೆ ಅಂದರೆ ತಮ್ಮ ವೈಯಕ್ತಿಕ ಸಾಧನೆಯೂ ಆಗಿರ್ತದೆ, ಕೆಳಗಿನವರಿಂದ ಸಾಧನೆ ಮಾಡಿಸುವುದೂ ಆಗಿರ್ತದೆ. ಕೆಳಗಿನವರ ಸಾಧನೆ ಅಂದರೆ ತಮ್ಮೊಬ್ಬರದೇ ಸಾಧನೆ ಆಗಿರ್ತದೆ ಸಾಮಾನ್ಯವಾಗಿ ಹೀಗೆ. ಆದ್ದರಿಂದ ಕೆಳಗಿನವರಿಗೆ ಎಲ್ಲ ಮೇಲಿನವರ ನೆರವೂ ಬೇಕು. ಕೇವಲ ಲಕ್ಷ್ಮೀ, ಚತುರ್ಮುಖ ಬ್ರಹ್ಮ, ವಾಯು, ಗರುಡಶೇಷ ರುದ್ರರು, ಸರಸ್ವತಿ ಭಾರತೀಯರು, ಗರುಡಶೇಷ ರುದ್ರರು ಅಂದರೆ ಮತ್ತು ಅವರ ಪತ್ನಿಯರು ಸುಪರ್ಣಿ, ವಾರುಣಿ, ಪಾರ್ವತಿ, ಇಷ್ಟು ಮಾತ್ರ ಸಾಕು ಅಂತ ಹೇಳುವಂತಿಲ್ಲ. ನಮ್ಮವರೆಗೆ ಯಾವ್ಯಾವ ಗುರುಗಳಿದ್ದಾರೆ, ಯಾವ್ಯಾವ ದೇವತೆಗಳು, ಮುಖ್ಯವಾಗಿ ವೇದಾಭಿಮಾನಿ ದೇವತೆಗಳು, ಅವರೆಲ್ಲರ ನೆರವು ಕೂಡ ಬೇಕಾಗ್ತದೆ. ಅದಕ್ಕಾಗಿ ಯಾರನ್ನ, ಯಾವ ಕೆಳಗಿನ ದೇವತೆಗಳನ್ನು ಆತ ಅಪಹರಿಸಿದ್ದ ಅಥವಾ ಅವರಿಂದ ಏನೂ ಕೆಲಸ ಆಗದಂತೆ ಅವರನ್ನ ದಿಗ್ಬಂಧನದಲ್ಲಿ ಇಟ್ಟಿದ್ದ, ಆ ದಿಗ್ಬಂಧನವನ್ನು ತೆರವು ಮಾಡಿ ಶಾಸ್ತ್ರದ ವೇದಗಳ ಪ್ರವೃತ್ತಿಗೆ ಪರಂಪರೆಯಿಂದ ಪರಂಪರೆಗೆ, ಪೀಳಿಗೆಯಿಂದ ಪೀಳಿಗೆಗೆ ಅದು ಮುಂದುವರಿಯುವಂತೆ ಭಗವಂತ ಮಾಡಿದ ಅಷ್ಟೆ. ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬಂದಿದೆ, ಏವಂ ವೇದಾಭಿಮಾನಿಭ್ಯ ದೇವಿಭ್ಯ ಸರ್ವ ಏವತು ತದರ್ಥರೂಪಾಹ ಋಷಯ ತಸ್ಯಾಹ ತಥೋವರಾಹ ಅಂತ. ಎಲ್ಲ ದೇವತಾ ಸ್ತ್ರೀಯರು ವೇದಾಭಿಮಾನಿನಿಯರು, ಅವರವರ ಗಂಡಂದರು ವೇದದ ಅರ್ಥರೂಪರಾದವರು, ಅರ್ಥಕ್ಕೆ ಅಭಿಮಾನಿಗಳು ಅವರು ಗಂಡಂದರು, ವೇದ ವಾಕ್ಯದ ಅಭಿಮಾನಿನಿಯರು ಆಯಾ ದೇವತೆಗಳು ಅಂತ. ಹೀಗೆ ಎಲ್ಲ ದೇವತೆಗಳ ಅನುಗ್ರಹವು ಕೂಡ ನಮಗೆ ಬೇಕಾಗ್ತದೆ. ಅದಕ್ಕಾಗಿ ಆ ಹಯಗ್ರೀವಾಸುರನನ್ನು ಕೊಂದು ಅವನ ಬಂಧನದಲ್ಲಿದ್ದಂಥ ಆ ವೇದಾಭಿಮಾನಿ ದೇವತೆಗಳನ್ನು ಭಗವಂತ ಬಿಡಿಸಿದ ಅಂತ ತಿಳ್ಕೊಳ್ಬೇಕು.
ಇದಿಷ್ಟು ನಾವು ನೋಡಬೇಕಾದದ್ದು. ಈ ಹಯಗ್ರೀವಾಸುರನನ್ನು ಕೊಂದ ಅಂತಿದೆಯಲ್ಲ, ಕೆಲವು ಕಡೆ ಅವನನ್ನೇ ಸೋಮಕ ಅಂತ ಹೇಳ್ತಾರೆ, ಕೆಲವು ಕಡೆ ಅವನನ್ನೇ ಶಂಖ ಅಂತಲೂ ಹೇಳ್ತಾರೆ. ಹೀಗೆ ಶಂಖ, ಸೋಮಕ ಅಥವಾ ಹಯಗ್ರೀವ ಅಂತ ಹೀಗೆ ಎಲ್ಲವೂ ಕೂಡ ಒಬ್ಬನೇ ದೈತ್ಯರಿಗೆ ಹೆಸರು. ಇದನ್ನು ನಾವು ತಿಳ್ಕೊಂಡಿದ್ರೆ ಯಾವುದಾದ್ರು ಪುರಾಣದಲ್ಲಿ ಮತ್ತೊಂದು ಕಡೆ ಸೋಮಕ ಅಂತ ಹೆಸರಿದ್ರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ನಿಖಿಲ ಜೀವ ನಿಕಾಯ ಕೇತಃ ಅಂತ ಒಂದು ಶಬ್ದ ಇದೆ ಇಲ್ಲಿ. ಈಗ ನಾವು 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕದಲ್ಲಿ ಮತ್ಸ್ಯಾವತಾರದ ಕುರಿತಾಗಿ ಏನು ನೋಡಿದ್ದೀವಿ. ಇಲ್ಲಿ ಕೇತಃ ಅಂತ ಒಂದು ಶಬ್ದ ಇದೆ. ಕೇತ ಅಂದರೆ ಆಶ್ರಯ ಅಂತ ಅರ್ಥ. ಎಲ್ಲ ದೇವತೆಗಳಿಗೂ ಎಲ್ಲ ಜೀವರಿಗೂ ಆಶ್ರಯರಾದವನಿಗೆ ಭಗವಂತ ಅಂತ ಅದರ ತಾತ್ಪರ್ಯ. ಅದಕ್ಕೆ ಗೋವಿಂದಾಚಾರ್ಯರು ಕೇತಃ ಅಂದರೆ ಜ್ಞಾನದಾಯಕ ಅಂತ ಒಂದು ಅರ್ಥನ ಕೂಡ ಹೇಳಿದ್ದಾರೆ. ಋಗ್ಭಾಷ್ಯದ ಯಾವುದೋ ಒಂದು ಭಾಗದಲ್ಲಿ ಕೇತು ಎಂಬ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಹೇಳಿದ್ದು ನೆನಪಿದೆ. ಮಹೋವರ್ಣ ಸರಸ್ವತಿ ಪ್ರಚೇತಯತಿ ಕೇತುನ ಅಂತ. ಹಾಗಾಗಿ ಕೇತ ಅಂದರೆ ಜ್ಞಾನದಾಯಕವಾದ್ದು. ಶ್ವೇತಕೇತು ಮೊದಲಾದ ಹೆಸರುಗಳಿವೆ ಅಲ್ಲ, ಅಲ್ಲೆಲ್ಲ ಕಡೆನೂ ಕೂಡ ಶುದ್ಧವಾದ ಜ್ಞಾನ ಉಳ್ಳವನು ಅಂತ ಅದರ ತಾತ್ಪರ್ಯ. ಇದಕ್ಕೆ ಬೇರೆ ಬೇರೆ ಕೋಶಗಳನ್ನು ಪರ್ಯಾಲೋಚನೆ ಮಾಡಿದಾಗ ಬುದ್ಧಿ ಮತ್ತು ಇಚ್ಛೆ ಈ ಅರ್ಥಗಳು ಕೂಡ ಅಲ್ಲಿ ಕಂಡು ಬಂದವು. ಮನೆ ಅಂತ ಅರ್ಥ ಅಂತೂ ಇದ್ದೇ ಇದೆ. ಎಲ್ಲ ಜೀವರಿಗೂ ಆಶ್ರಯನಾದವನು, ಎಲ್ಲ ಜೀವರಿಗೂ ಜ್ಞಾನವನ್ನು ಕೊಟ್ಟವನು, ಮತ್ತು ಅವರಿಗೆ ವಿವಿಧ ಕಾರ್ಯಗಳನ್ನು ಮಾಡುವಂಥ ಇಚ್ಛೆಯನ್ನು ಕೊಟ್ಟವನು. ಹೀಗೆ ಎಲ್ಲ ಅರ್ಥಗಳು ಕೂಡ ಅದಕ್ಕೆ ಬರ್ತವೆ. ಹಾಗೆ ಅದನ್ನು ಅನ್ವೇಷಣೆ ಮಾಡಿದಾಗ ಗೀತಾ ಭಾಷ್ಯದಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದ ಒಂದು ಪ್ರಸಂಗ, ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯೆಯ ಅನ್ನುವ ಶ್ಲೋಕ. ಅಲ್ಲಿ ಮಾಯಾ ಅನ್ನೋ ಅರ್ಥವನ್ನು ಹೇಳುವಾಗ ಆಚಾರ್ಯರು ಅಭಿಧಾನವೊಂದನ್ನು ಹೇಳ್ತಾರೆ. ಕೇತು ಕೇತಃ ಚಿತಿ ಚಿತ್ತಂ ಮತಿ ಕ್ರತುರ್ಮನೀಷಾ ಮಾಯಾ ಅಂತ. ಇಲ್ಲಿ ಕೇತು ಒಂದು ಉಕಾರಾಂತ ಶಬ್ದ, ಕೇತ ಅಂತ ಅಕಾರಾಂತ ಶಬ್ದ, ಚಿತಿ ಇಕಾರ ಅಂತ, ಚಿತ್ತಂ ಅಕಾರಾಂತ ನಪುಂಸಕಲಿಂಗ, ಮತಿ ಸ್ತ್ರೀಲಿಂಗ ಇಕಾರಾಂತ, ಕ್ರತು ಉಕಾರಾಂತ ಪುಲ್ಲಿಂಗ, ಮನೀಷಾ ಮತ್ತು ಮಾಯಾ ಇವೆರಡೂ ಕೂಡ ಆಕಾರಾಂತ ಸ್ತ್ರೀಲಿಂಗಗಳು. ಇವಿಷ್ಟೆಲ್ಲವೂ ಕೂಡ ಪ್ರಜ್ಞಾ ಅನ್ನೋ ಅರ್ಥವನ್ನು ಹೇಳ್ತವೆ ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಎಲ್ಲ ಜೀವರಿಗೂ ಆಶ್ರಯ ಕೊಟ್ಟದ್ದಲ್ಲದೇ, ಭೌತಿಕವಾಗಿ ಅವರಿಗೆ ನೆಲೆ ಮಾಡಿಕೊಟ್ಟದ್ದಲ್ಲದೇ, ಬೌದ್ಧಿಕವಾಗಿ ಅವರಿಗೊಂದು ನೆಲೆಯನ್ನು ಒದಗಿಸಿದವನು ಕೂಡ ಈ ಮತ್ಸ್ಯರೂಪದ ಭಗವಂತ ಅಂತ ಅವನನ್ನು ಸರ್ವಜೀವ ನಿಕಾಯ ಕೇತಃ ಅಂತ ಹೀಗೆ ವರ್ಣನೆ ಮಾಡಿದ್ದನ್ನು ನಾವು ತಿಳ್ಕೋಬಹುದು. ಹೀಗೆ ಮುಂದೆ 5ನೇ ಸ್ಕಂದದಲ್ಲಿ ಬರುವ ಮತ್ಸ್ಯ ಮಂತ್ರ ಏನಿದೆಯಲ್ಲ, ಅದು ಅವನನ್ನು ಸತ್ವ ಅಂತ ಹೇಳಿದೆ. ಸತ್ವ ಅಂದರೆ ಬಲ ಮತ್ತು ಜ್ಞಾನ ಇವುಗಳ ಸಮಾಹಾರ ಅಂತ ಭಾಗವತ ತಾತ್ಪರ್ಯ ಹಿಂದೊಂದು ಕಡೆ ಬಂದಿದೆ. ಅವನು ಪ್ರಾಣ, ಓಜಸ್, ಬಲ ಮತ್ತು ಸಹ ಎಲ್ಲರನ್ನೂ ಚಟುವಟಿಕೆಗೊಳಪಡಿಸುವವನಾದ್ರಿಂದ ಪ್ರಾಣ, ಎಲ್ಲರನ್ನೂ ಮಣಿಸಬಲ್ಲವನಾದ್ರಿಂದ ಓಜಸ್, ತನ್ನ ಇಚ್ಛೆಯಂತೆ ಕೃತಿ ಮಾಡುವವನಾದ್ರಿಂದ ಅವನು ಬಲ, ಮತ್ತು ಇನ್ನೊಬ್ಬರಿಗೆ ಮಣಿಯದವನಾದ್ರಿಂದ ಆತನನ್ನು ಸಹಸ್ ಅಂತ ನಾವು ಉಪಾಸಿಸಬಹುದು. ಇದು ಕೂಡ ಮಹಾಭಾರತದ ಒಂದು ಶ್ಲೋಕವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟು ಉಲ್ಲೇಖ ಮಾಡಿದ್ದೆ, ಅದನ್ನು ಇಲ್ಲಿ ಉಪಯೋಗ ಮಾಡಿಕೊಂಡಿದ್ದೇನಷ್ಟೆ. ಅಲ್ಲಿಗೆ ಮತ್ಸ್ಯಾವತಾರದ ವರ್ಣನೆಯೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇದರಲ್ಲಿ ಮತ್ತು ಕೆಲವು ಸಂಗತಿಗಳು ನನಗೆ ಅಜ್ಞಾತವಾಗಿದ್ದು ಸಂಶಯಗ್ರಸ್ತವಾಗಿದ್ದು ಉಳಿದಿವೆ. ಅವುಗಳನ್ನು ಮತ್ತೆ ಮುಂದೆ ಈ ಕಥೆಗಳು ಮತ್ತೊಮ್ಮೆ ಬರುವವೆ, ಆಗ ಒಂದು ಸರಿಪಡಿಸ್ತೇನೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.